ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರ ವೇತನದಲ್ಲಿ ಶೇಕಡ 186ರಷ್ಟು ಹೆಚ್ಚಳವನ್ನು ಹೇಗೆ ಕಾಣ್ಬೋದು, ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಇದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲದೆ ಪಿಂಚಣಿದಾರರಿಗೆ ಕೂಡ ಅನ್ವಯಿಸುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಚಾನಲ್ ಪೇಜ್ ಓಪನ್ ಆಗುತ್ತೆ. ಆವಾಗಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಇದ್ರೂ ಎಲ್ಲ ವೀಡಿಯೋಸನ್ನು ನೀವು ಒಂದೇ ಜಾಗದಲ್ಲಿ ನೋಡ್ಬೋದಾಗಿದೆ. ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೋದು. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇರೋರಾಗಿದ್ದರೆ ಈ ವಿಡಿಯೋವನ್ನು ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸನ್ನು ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಿಮಗೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಏನೇ ಹೊಸ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ಡು ಹಾಗೂ ಪಿಂಚಣಿದಾರರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ನಿಮಗೆ ತಿಳಿದು ಬರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಹೊಸ ವರ್ಷದಲ್ಲಿ ವೇತನ ಶೇಕಡ 186ರಷ್ಟು ಹೆಚ್ಚಳ ಆಗೋದ್ರ ಬಗ್ಗೆ ಒಂದು ವರದಿಯನ್ನು ನೀಡಿದ್ದಾರೆ. ಅದರ ಏನು ಅಂತ ಹೇಳಿ ನಾನು ಇಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಅದನ್ನು ನಿಮಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ. ಮೊದಲನೇದಾಗಿ 8ನೇ ವೇತನ ಆಯೋಗವನ್ನು ತರಲು ಸರ್ಕಾರ ಚಿಂತನೆ ನಡೆಸ್ತಿದೆ. ನೀವು ಯೋಚನೆ ಮಾಡಿದ್ದು ಕರೆಕ್ಟು. ವೇತನದಲ್ಲಿ ಶೇಕಡ 186ರಷ್ಟು ಜಾಸ್ತಿ ಆಗಬೇಕಂದ್ರೆ 8ನೇ ವೇತನ ಆಯೋಗ ಬರಲೇಬೇಕು. ಈಗ ಆಲ್ರೆಡಿ 7ನೇ ವೇತನ ಆಯೋಗ ಜಾರಿಯಾಗಿದೆ. 8ನೇ ವೇತನ ಆಯೋಗನೇ 2025ರಲ್ಲಿ ಮಾಡಬೇಕು ಅಂತ ಅನುಮತಿಯನ್ನು ಸರ್ಕಾರ ನೀಡಿದೆ. ಸೊ ಹಾಗಾಗಿ ಆ ವೇತನ ಆಯೋಗ ರಚನೆ ಆದ ತಕ್ಷಣ ಈ ಹೆಚ್ಚಳ ಕಾಣಸಿಗುತ್ತೆ. ಇದು ಸಂಭವಿಸಿದಲ್ಲಿ ಸಂಬಳವನ್ನು ಲೆಕ್ಕಾಚಾರ ಮಾಡಲು ಬಳಸುವ ಫಿಟ್ಮೆಂಟ್ ಅಂಶವು ಹೆಚ್ಚಾಗುತ್ತದೆ. ಕೇಂದ್ರ ಸರ್ಕಾರಿ ನೌಕರರ ಪ್ರಸ್ತುತ ಕನಿಷ್ಠ ಮೂಲ ವೇತನ 18,000 ರೂಪಾಯಿ ಇದೆ. ಹೊಸ ವರ್ಷದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಬಂಪರ್ ವೇತನ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಇದು ನಾನು ಹೇಳ್ದಾಗೆ ಇದೇನು ವಿಷಯ ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅನ್ವಯ ಆಗುತ್ತೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ನಾನು ಹೇಳ್ದಾಗೆ ನನ್ನ ಚಾನಲ್ನ ಪೇಜನ್ನು ಓಪನ್ ಮಾಡಿ ಅಲ್ಲಿ ಪ್ಲೇ ಲಿಸ್ಟಿಗೆ ಹೋಗಿ ನೋಡಿ. ಅಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದರ ಮೇಲೆ ಕೂಡ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ನೌಕರರ ಕನಿಷ್ಠ ಮೂಲ ವೇತನ 18,000 ರೂಪಾಯಿಯಿಂದ 51,480 ರೂಪಾಯಿಗೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ನೀವೇ ನೋಡ್ಬೋದು ಇದೊಂದು ಎಷ್ಟು ದೊಡ್ಡ ಅಮೌಂಟ್ ಹೆಚ್ಚಳ ಆಗುತ್ತೆ ಅಂತ. ಖಂಡಿತವಾಗಿಯೂ 2025ರಲ್ಲಿ 8ನೇ ವೇತನ ಆಯೋಗ ಜಾರಿಯಾಗಿ ಬೇಸಿಕ್ ಇದು ಮಿನಿಮಮ್ 18,000 ತೊಗೊಳ್ತಾ ಇರೋರಿಂದ 51,480 ರೂಪಾಯಿಗೆ ಹೆಚ್ಚಳ ಆಗಿದೆ. ಇದು ಸರ್ಕಾರ 8ನೇ ವೇತನ ಆಯೋಗವನ್ನು ಘೋಷಿಸಿ ಅದು ಜಾರಿಯಾದರೆ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ವೇತನ ಮತ್ತು ಪಿಂಚಣಿ ಶೇಕಡ 180ರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ಇದು ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಪರಿಹಾರ ಆಗಲಿದೆ. ಸೊ ಇಷ್ಟೊಂದು 186% ಜಾಸ್ತಿ ಆಗೋದಂದರೆ 18,000ದಿಂದ 51,480 ಆಗೋದಂದರೆ ನೀವೇ ಯೋಚನೆ ಮಾಡಿ ನೋಡಿ ಎಷ್ಟು ಅಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. 7ನೇ ಪೇ ಬ್ಯಾಂಡ್ನಿಂದ 8ನೇ ಪೇ ಬ್ಯಾಂಡ್ಗೆ ಪರಿವರ್ತನೆ ಆದ ಮೇಲೆ ಕನಿಷ್ಠ ಮೂಲ ವೇತನವನ್ನು 18,000ವನ್ನು 51,480ಕ್ಕೆ ಹೆಚ್ಚಿಸ್ಬೋದು. ಅಂದರೆ ಇನ್ಯಾರಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ಅವರ ಮಿನಿಮಮ್ ಪೇಮೆಂಟ್ ಏನಿರುತ್ತಲ್ವ ಅದು 18,000ದಿಂದ 51,480 ಆಗುತ್ತೆ. ಸೊ ಇದೊಂದು ದೊಡ್ಡ ಹೆಚ್ಚಳ ಅಂತಲೇ ಹೇಳ್ಬೋದು. ಫಿಟ್ಮೆಂಟ್ ಅಂಶವನ್ನು 286ಕ್ಕೆ ಬದಲಾಯಿಸಿದಾಗ ಇದು ಸಾಧ್ಯವಾಗುತ್ತದೆ. ಹೀಗಾಗಿ ಸುಮಾರು 1 ಕೋಟಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಹೊಸ ವರ್ಷದ ಆರಂಭದಲ್ಲಿ ಶುಭ ಸುದ್ದಿ ಸಿಗಲಿದೆ. ಸೊ 1 ಕೋಟಿ ಜನರಿಗೆ ಹೊಸ ವರ್ಷದ ಸ್ಟಾರ್ಟಿಂಗಲ್ಲಿ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಷ್ಟು ಜಾಸ್ತಿ ಆಗುತ್ತೆ. ಮಿನಿಮಮ್ ಪೇಮೆಂಟೇ 51,000 ಆಗೋದು ಅಂದರೆ ಅದು ಸಣ್ಣ ವಿಚಾರ ಅಲ್ಲ. ಇದರಿಂದ 1 ಕೋಟಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಕೂಡ ಅದರ ಲಾಭವನ್ನು ಪಡೆಯಲಿದ್ದಾರೆ.
ನೌಕರರಿಗೆ ಮಾತ್ರವಲ್ಲದೆ ಪಿಂಚಣಿದಾರರಿಗೂ ಕೂಡ ಇದರಿಂದ ಉತ್ತಮ ಲಾಭ ದೊರೆಯಲಿದೆ. ಯಾಕೆಂದರೆ ಪಿಂಚಣಿ ಶೇಕಡ 186ರಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಪ್ರಸ್ತುತ ಇರುವ 9,000 ಪಿಂಚಣಿ 25,740 ರೂಪಾಯಿಗೆ ಹೆಚ್ಚಳಾಗುತ್ತೆ. ಸೊ ನಾನು ಹೇಳ್ದಾಗೆ ಏನು ನೌಕರರ ವೇತನ ಇದೆ ಅದು 18,000ದಿಂದ 51,480 ಕೇಂದ್ರ ಸರ್ಕಾರದಿಂದ ಪೆನ್ಷನ್ ಪಡೆಯೋರಿಗೂ ಕೂಡ ತುಂಬಾ ಜಾಸ್ತಿ ಲಾಭ ಇದೆ. 9,000 ಬರ್ತಿರುವಂಥ ಪೆನ್ಷನ್ನು 25,740 ರೂಪಾಯಿ ಆಗುತ್ತೆ. ಇದೇನು ಸಣ್ಣ ಅಮೌಂಟ್ ಅಲ್ಲ, ಇಷ್ಟು ಜಾಸ್ತಿ ಡಬ್ಬಲ್ಗಿಂತನೂ ಜಾಸ್ತಿ ಆಗಿದೆ. ಹತ್ತತ್ರ 3 ಪಟ್ಟು ಪೆನ್ಷನ್ ಜಾಸ್ತಿ ಆಗುತ್ತೆ 8ನೇ ವೇತನ ಆಯೋಗ ಬಂದ ತಕ್ಷಣ, ಜಾರಿ ಆದ ತಕ್ಷಣ. ಹಾಗಾಗಿ ಈ 8ನೇ ವೇತನ ಆಯೋಗಕ್ಕಾಗಿ ಜಂಟಿ ಸಲಹಾ ಸಂಸ್ಥೆಗಳ ರಾಷ್ಟ್ರೀಯ ಮಂಡಳಿ ಜುಲೈ ಮತ್ತು ಆಗಸ್ಟ್ನಲ್ಲಿ ತನ್ನ ಬೇಡಿಕೆ ನೀಡಿದೆ. ಆಲ್ರೆಡಿ ಈ 7ನೇ ವೇತನ ಆಯೋಗ ರಚನೆ ಮಾಡಲಿಕ್ಕೋಸ್ಕರ ಬೇಡಿಕೆ ನೀಡಿದೆ. ಹಾಗೂ ಈ ವೇತನ ಆಯೋಗವನ್ನು ಕೂಡ ರಚಿಸ್ಲಿಕ್ಕೆ ಸರ್ಕಾರ ಕೂಡ ಅನುಮತಿ ನೀಡಿದೆ. 2025ರಲ್ಲಿ ಈ 8ನೇ ವೇತನ ಆಯೋಗ ಜಾರಿಯಾಗಿ ಸರ್ಕಾರಿ ನೌಕರರ ವೇತನ, ಬೇಸಿಕ್ ಮೂಲ ವೇತನ ಅದು ಕೂಡ 18,000ದಿಂದ 51,480ಕ್ಕೆ ಜಾಸ್ತಿ ಆಗುತ್ತೆ. ಹಾಗೂ ಪೆನ್ಷನ್ ಕೂಡ 9,000ದಿಂದ 25,740 ರೂಪಾಯಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಇದು ಮೂಲ ವೇತನದಲ್ಲಿ ಹೆಚ್ಚಳ ಆಗೋದ್ರಿಂದ ನಿಮಗೆ ಬೇರೆ ಏನು ಭತ್ಯೆಗಳು ಸಿಗ್ತಾ ಇರುತ್ತೆ, ಪ್ರಯಾಣ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ಈ ಎಲ್ಲ ಭತ್ಯೆಗಳಲ್ಲೂ ಕೂಡ ಹೆಚ್ಚಳವನ್ನು ಕಾಣಲಿಕ್ಕೆ ಸಿಗುತ್ತೆ. ಇದರ ಜೊತೆಗೇನೆ DA ಹೈಕು, ಇದು 8ನೇ ವೇತನ ಆಯೋಗ ರಚನೆ ಆದಮೇಲೆ ಇದು ಸಿಗುವಂಥದ್ದು ಹೆಚ್ಚಳ ಏನಿರೋದು 186%ನಷ್ಟು ವೇತನದಲ್ಲಿ ಹೆಚ್ಚಳ. ಅದರ ಮೊದಲೇ ಏನು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ DA ಹೈಕ್ ಕೂಡ ಆಗಲಿದೆ ಸದ್ಯದಲ್ಲೇ. ಜನವರಿನಲ್ಲೇ DA ಹೈಕನ್ನು ಮಾಡ್ತಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ. ಹಾಗಾಗಿ ಈಗಾಗಲೇ ಇರುವಂಥ 53% ಜಾಸ್ತಿಯಾಗಿ 56% ಆಗುವಂಥ ಚಾನ್ಸಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ 8ನೇ ವೇತನ ಆಯೋಗ ರಚನೆ ಆಗೋ ಮೊದಲೇ ಸಂಬಳ ಅಂತೂ ಹೆಚ್ಚಾಗುತ್ತೆ. ಅದರೊಟ್ಟಿಗೆ ಹೊಸ ವರ್ಷದಲ್ಲಿ 8ನೇ ವೇತನ ಆಯೋಗ ಕೂಡ ಜಾರಿಯಾಗಿ ಸಂಬಳದಲ್ಲಿ ಭಾರಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಅದಲ್ಲದೆ ಈ ಹೆಚ್ಚಳವನ್ನೆಲ್ಲ ಫೆಬ್ರವರಿಯಲ್ಲಿ ಏನು ಬಜೆಟ್ ಮಂಡನೆ ಆಗುತ್ತೋ ಅದರ ಮೊದಲೇ ಕಾಣಸಿಗುತ್ತೆ ಅಂತ ಹೇಳಿ ಸರ್ಕಾರಿ ಮೂಲಗಳು ತಿಳಿಸ್ಕೊಟ್ಟಿವೆ. ಹಾಗಾಗಿ ನೆಕ್ಸ್ಟ್ ಇಯರಿಂದ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ಪಿಂಚಣಿದಾರರು ಹೆಚ್ಚಿನ ವೇತನವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಅದು ಕೂಡ ಗಣನೀಯವಾದಂಥ ಹೆಚ್ಚಳವನ್ನು ಕಾಣಕ್ಕೆ ಸಿಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನೀವು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಪರಿಚಯ ಇರುವಂಥ ನಿಮ್ಮ ಕೊಲೀಗ್ಸಿಗೆ ಕೂಡ ಈ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಿ ಹಾಗೂ ಅವ್ರಿಗೆ ಕೂಡ ತಿಳಿಸ್ಕೊಡಿ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.